ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕನ್ಯಾ ವ್ಲಾಗ್. ಸೊ ತುಂಬ ದಿನಗಳು ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಎಲ್ಲಿ ಬಂದಿನಪ್ಪ ಅಂದರೆ ನಾನು ಇಲ್ಲಿ ಹೊಲಕ್ಕೆ ಬಂದಿದ್ದೇನೆ. ಹಬ್ಬ ಆಗಿ ನಂತರ ಒಂದು ಬರ್ತಾ ಇರುತ್ತೆ, ಏನಂದರೆ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಊಟ ಮಾಡಿ ಬರ್ತಾರೆ. ಸೊ ಆ ಥರ ಒಂದು ನಮ್ಮದು ಫೋಟೋ ಕ್ಲಿಕ್ ಮಾಡಿ ನೋಡಿರ್ತೀರ. ಸೊ ಅದು ಯಾವ್ದು ಬೆಳೆ ಅಂದರೆ ಉದ್ದಿಂದು ಬೆಳೆ ಅಂತಾರೆ. ಉದ್ದಂದ್ರೆ ಕೆಲವೊಬ್ಬರಿಗೆ ಅರ್ಥ ಆಗದೆ. ಸೊ ನನಗೆ ಅರ್ಥ ಆಗಿದ್ದಿಲ್ಲ. ಅವ್ರು ಹೇಳ್ತಿದ್ರು ಉದ್ದೈತಿ, ಬಟ್ ಉದ್ದಿನ ಬೆಳೆ ಇದು. ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ಉದ್ದಿನ ಬೆಳೆ. ಆ ಥರ ಕೂಡ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ. ಸೊ ರಿಯಲಿ ಒಂದು ಸಲನೇ ಸೂಟಿ ಬಿದ್ದರೆ ಅಥವಾ ಸೂಟಿ ತೊಗೊಂಡು ರಿಲ್ಯಾಕ್ಸ್ ಆಗಬೇಕಂದ್ರೆ ಖಂಡಿತ ಹೊಲಕ್ಕೆ ಬರಬೇಕು. ಇಲ್ಲಿ ಯಾವ ಪೊಲ್ಯೂಷನ್ ಅಥವಾ ಯಾವುದು ಕಂಪ್ನೀಸ್ ಕೂಡ ಇರೋಂಗಿಲ್ಲ. ತುಂಬ ನ್ಯಾಚುರಲ್ ಗಾಳಿ ಇರುತ್ತೆ. ಸೊ ಎರಡೂ ಕೂಡ ಇಲ್ಲಿ ಉದ್ದ ಬೆಳೆದಿದ್ದಾರೆ. ನೋಡ್ಬೋದು ಚೆನ್ನಾಗಿ ಗ್ರೀನ್ ಆಗಿದೆ. ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಿದ್ದೀರಾ, ನಮ್ಮ ಮಮ್ಮಿ ತೋರಿಸ್ತಾ ಇದ್ದರು ಹೆಂಗಿರುತ್ತೆ ಇದ್ರ ಹೂವು ಅಥವಾ ಅದ್ರ ಒಳಗಡೆ ಹೆಂಗೆ ಬರುತ್ತೆ ಉದ್ದಂತೆ. ಸೊ ನಾನು ಫಸ್ಟ್ ಟೈಮ್ ಇವು ಬೆಳೆಗಳು ನೋಡ್ತಾ ಇದ್ದಿದ್ದು. ಇನ್ನೊಂದೇನೆಂದರೆ ಒಂದಿನ ಸ್ಟೇ ಮಾಡಬೇಕಂತ ಅಂದ್ಕೊಂಡಿದ್ವಿ. ಫಸ್ಟ್ ನೋಡ್ರಿ, ಇದು ಈ ಥರ ಇರುತ್ತೆ ಉದ್ದಿಂದು ಬೆಳೆ. ಸೊ ಇದ್ರ ಒಳಗಡೆ ಇರುತ್ತೆ ಹಸಿರು ಕಲರ್ ಇರುತ್ತೆ. ಸೊ ಒಣಗಾದ್ಮೇಲೆ ಅದು ಬ್ಲ್ಯಾಕ್ ಆಗುತ್ತೆ. ಅದರ ನಂತರ ಪಾಲಿಷ್ ಮಾಡಿ ವೈಟ್ ಆಗಿಬಿಡುತ್ತೆ. ಸೊ ಏನಪ್ಪ ಅಂದರೆ ಇವತ್ತು ನಾವು ಹೊಲದಾಗೆ ಒಂದು ನೈಟ್ ಸ್ಟೇ ಮಾಡಬೇಕಂತ ಅಂದ್ಕೊಂಡಿದ್ವಿ. ಫಸ್ಟ್ ಟೈಮ್ ಸ್ಟೇ ಮಾಡ್ತಿದ್ದೀವಿ ನಾವು. ಯಾಕಂದರೆ ಯಾವತ್ತು ಹೊಲಕ್ಕೆ ಹೋಗ್ದಾಗೆ ನಾವು ಮಾರ್ನಿಂಗ್ ಹೋಗಿ ಊಟ ಮಾಡಿ 5ಕ್ಕೆ ಬಂದುಬಿಡ್ತಿದ್ವಿ. ಬಿಕಾಸ್ ನಮ್ಮೂರ ಕಡೆ 5ಕ್ಕೆ ಬಸ್ ಇರುತ್ತೆ. ಸೊ ಬರ್ತಿದ್ವಿ. ಬಟ್ ಈ ಸಾರಿ ಏನಪ್ಪ ಅಂದರೆ ಈ ಸಾರಿ ಇರೋಣ ಅಂತ ಅನಿಸ್ತು. ಸೊ ಅದಕ್ಕೆ ಒಂದಿನ ಸ್ಟೇ ಮಾಡಬೇಕಂತ ಅಂದ್ಕೊಂಡೀವಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಮತ್ತು ಹೆಂಗೆ ವೆದರ್ ಇದೆ, ಇಲ್ಲಿದು ಏನೇನು ಬೆಳೆ ಇದ್ದಾವೆ ಎಲ್ಲ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಎಲ್ಲ ವಿಡಿಯೋ ಕೂಡ ಮಾಡಿ ಅದು ಕೂಡ ತೋರಿಸ್ತೀನಿ. ಬಟ್ ನೀವು ಈ ವಿಡಿಯೋ ಸ್ಕಿಪ್ ಮಾಡ್ಲಾರೆ ಏನು ತಗೊಂಡು ನೋಡ್ರಿ. ರಿಯಲಿ ಅಂದರೆ ಸಖತ್ ವೆದರ್ ಮತ್ತು ಸಖತ್ ಗ್ರೀನ್ ಇರುತ್ತೆ. ಬಿಕಾಸ್ ಮಳೆಗಳಂದರೆ ತುಂಬ ಗ್ರೀನ್ ಇರುತ್ತೆ. ಸೊ ಅದು ನೋಡ್ಬೋದು. ಆ ಸೈಡ್ ಇದ್ದಿದ್ದು ಕಬ್ಬು ಕೂಡ ನಮ್ಮ ತಂದೆಯವ್ರದ್ದೇ. ಈ ಥರ ಬೆಳೆ ಬೆಳೆದಿದ್ದೆ ಉದ್ದಿಂದು. ಬಟ್ ತುಂಬ ಕಷ್ಟಪಡ್ತಾರೆ ಒಂದು ಬೆಳೆ ಬರಬೇಕಂದ್ರೆ. ಅದ್ರ ಹಿಂದೆ ಇರೋದು ಎಫರ್ಟ್ ಕೂಡ ಜಾಸ್ತಿ ಇರುತ್ತೆ. ಸೊ ನಾನು ನೋಡಿದ್ದೇನೆ. ಸೊ ನಮ್ಮ ಮಮ್ಮಿ ಕೂಡ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡಿದ್ಲು. ನಾನು ಅಥವಾ ನನ್ನ ತಮ್ಮ ಅಲ್ಲಿ ಎಲ್ಲರೂ ಒಂದೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ವಿ. ಸೊ ಇದು ಫುಲ್ ಇದ್ದಿದ್ದು ಉದ್ದಿನ ಬೆಳೆ ಅಷ್ಟೇ. ನೋಡ್ತಿದ್ರೆ ಇಷ್ಟು ಹಾಕಿದ್ದಾರೆ. ಈ ಪೂರ್ತಿ ಊರು ಅಂದರೆ ಒಂದು ಬಾಸ್ಕಿ ಅಂತೂ ಊರ ಹೆಸರು. ಅಲ್ಲಿ ಫಸ್ಟ್ ಹಾಕಿದ್ದು ನಮ್ಮ ಹೊಲದಾಗ ಉದ್ದಿನ ಬೆಳೆ ಅಂತ ನೋಡ್ಬೋದು. ಸೊ ಅದರ ನಂತರ ನಾವು ಈ ಕಡೆ ಬಂದುಬಿಟ್ವಿ. ಸೊ ನೋಡಿ ಆದ್ಮೇಲೆ ಊಟ ಮಾಡಿ ತಳಗಿನ ಹೊಲದ ಕಡೆ ಹೋಗ್ಬೇಕಂತ ಊಟ ಮಾಡಿ ಈ ಥರ ಇಲ್ಲಿ ಶೆಡ್ ಹೊಡ್ಕೊಂಡಿದ್ದಾರೆ. ಯಾವಾಗರ ಹೊಲದ ಕೆಲಸ ಇದ್ದರೆ ಸ್ಟೇ ಮಾಡೋಕ್ಕೆ ಬರುತ್ತೆ ಅಂತ. ಸೊ 2 ರೂಮ್ ಆಗಿದ್ದಾವೆ. ಸೊ ಅದರಾಗೆ ಬೀಜಗಳು ಹೊಲದೇನೇನು ಅಥವಾ ಬೀಜಗಳು ಇಟ್ಟಿದ್ದಾರೆ. ಒಂದು ರೂಮ್ದಾಗೆ ಹಿಂಗೆ ಸಣ್ಣದೊಂದು ಕಿಚನ್ ಮಾಡ್ಕೊಂಡಿದ್ದಾರೆ. ಸೊ ಯಾವಾಗಾರ ಅರ್ಜೆಂಟಾಗಿ ಬರಬೇಕಂದ್ರೆ ಅಲ್ಲಿ ಚೆನ್ನಾಗಿ ಎಲ್ಲನೂ ಕೂಡ ಬಾಂಡೆ ವ್ಯವಸ್ಥೆ ಎಲ್ಲ ಅದಾವೆ. ನೋಡ್ಬೋದು ಈ ಥರ. ಸೊ ದಿನ ಬರೋಂಗಿಲ್ಲ, ಏನು ಕೆಲಸ ಇದ್ರೆ ಅಷ್ಟೇ ಬರ್ತಾರೆ ಇಲ್ಲಿ. ಸೊ ಆ ಥರ ಕೂಡ ಇಲ್ಲಿ ಫೋಟೋ ಕ್ಲಿಕ್ ಮಾಡ್ಕೊತ ಇದ್ದ ಕಬ್ಬಿನ ಬಲ್ಲಿ ನಿಂತು. ಇದು ತುಂಬ ಚಿಕ್ಕದು ಕಬ್ಬು, ಬಟ್ ಅದಕ್ಕಿಂತ ದೊಡ್ಡ ಕಬ್ಬು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಅಥವಾ ತೋರಿಸ್ತೀನಿ. ಈ ವಿಡಿಯೋ ಏನು ತಗೊಂಡು ನೋಡ್ರಿ. ಸೊ ಇವತ್ತು ವೆದರ್ ತುಂಬ ಚೆನ್ನಾಗಿದೆ. ಮೋಡ ಇತ್ತು. ಸೊ ಆಯಾಸ ಆಗಂಗಿಲ್ಲ ನಡೆಯೋದಕ್ಕೆ. ಹೊಲದಾಗೆ ನಡಿಬೇಕಂದ್ರೆ ತುಂಬ ಆಯಾಸ ಆಗುತ್ತೆ ಬಿಸಿಲು ದಿನ. ಸೊ ಇದು ಇವತ್ತು ಅಷ್ಟೇನಿಲ್ಲ.
ಸೊ ನಾವು ಇಲ್ಲಿ ಕುಂತಿದ್ವಿ ಊಟ ಮಾಡಿ ಹೋಗಬೇಕು ಅಂತ. ಅಪ್ಪು ಕೂಡ ನೋಡ್ತಿದ್ದೀರ. ಅಪ್ಪು ವಿಡಿಯೋ ಮುಂದೆ ಬರೋಕ್ಕೆ ತುಂಬ ನಾಚ್ಕೋತಾನೆ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಸೊ ಅದಕ್ಕೆ ಅವನಿಗೆ ತೋರಿಸ್ತಾ ಇದ್ದೆ. ಎಕ್ಸ್ಪೀರಿಯೆನ್ಸ್ ಅಂದರೆ ತುಂಬ ಸಖತ್ತಾಗಿತ್ತು. ಯಾಕಂದರೆ ಇಂಥ ವೆದರ್ ಖಂಡಿತ ಸಿಗಂಗಿಲ್ಲ. ಇಂಥ ವಾತಾವರಣ ಸಿಗಬೇಕಂದ್ರೆ ಖಂಡಿತ ನಾವು ಬರಬೇಕು ಒಂದ್ಸಲ ಹಳ್ಳಿಗೆ ಅಥವಾ ಹೊಲಕ್ಕೆ. ಸೊ ಈ ಬೆಳೆ ಯಾವುದಂದರೆ ಹತ್ತಿದು. ಸೊ ಅದ್ರ ಬಾಜುಗಿದ್ದಿದ್ದು, ಅದ್ರ ಬಾಜುದು ಮತ್ತು ಮುಂದಿನ ಕಬ್ಬು ಕೂಡ ನಮ್ಮ ತಂದೆಯವ್ರದ್ದು. ಇದು ಹತ್ತಿ ನಮ್ಮದಿಲ್ಲ. ಸೊ ಊಟ ಆದ ನಂತರ ಒಂದು ಬಾಟಲ್ ತೊಗೊಂಡು ಹಾಗೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ನಮ್ಮ ಪಪ್ಪ ಅವ್ರ ಅಣ್ಣ ತಮ್ಮರದ್ದು ಹೊಲ ಕೂಡ ಇತ್ತು. ಸೊ ಜಾಯಿಂಟ್ ಹೊಲ ಇರ್ದವೆ. ಸೊ ಅದಕ್ಕೆ ನಮ್ಮ ಕಡೆ ಹೊಲಕ್ಕೆ ಹೋಗ್ಬೇಕಂತವಾ ಅವ್ರು ನಮ್ಮ ಕಡೆ ಹೋಗ್ಬೇಕಂದ್ರೆ ಹಿಂಗೆ ಅವ್ರ ಹೊಲದಿಂದ ಅಥವಾ ಅವ್ರು ನಮ್ಮ ಹೊಲದಿಂದ ಹೋಗಬೇಕು. ಸೊ ನೋಡ್ತೀರ, ಇದು ಕಬ್ಬು ತುಂಬ ಚೆನ್ನಾಗೇ ಬೆಳೆದಿದ್ದಾವೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ಕಬ್ಬಿದೆ. ಆ ಥರ ಕೂಡ ಒಂದು ವಿಡಿಯೋ ತಗೊಂಡಿದ್ದ, ಅದು ಕೂಡ ಹಾಕಿದ್ದೇನೆ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈ ವಿಡಿಯೋ ಸ್ಕಿಪ್ ಮಾಡ್ಲಾರೆ ಎಂಡ್ ತಗೊಂಡು ನೋಡಿರಿ. ಹೊಲದ ಕಡೆ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ಎಲ್ಲನೂ ಕೂಡ ತೋರಿಸ್ತೀನಿ. ಆ ಥರ ಕೂಡ ಇಲ್ಲಿ ಕಬ್ಬನ್ನ ನಿತ್ತಿ ಫೋಟೋ ತಗೊಂಡಿದ್ದಾನೆ. ಸೊ ಇದು ಏನಂದರೆ ನನಗೆ ಗೊತ್ತಿಲ್ಲ, ಬಟ್ ಯಾರಿಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಸೊ ಅದರ ನಂತರ ಆದ್ಮ್ಯಾಗ ಕುಂತಿದ್ವಿ ಸ್ವಲ್ಪ. ಸೊ ನೋಡ್ಬೋದು ಈ ಕಡೆ ಕುಂದಿರ್ತಾರೆ ಅವರು. ಇದು ಫುಲ್ ಕಬ್ಬುದಾಗೆ ಸ್ವಲ್ಪ ನೀರು ಬಿಡ್ತಾಯಿದ್ರು. ಕಬ್ಬು ಕೂಡ ತುಂಬ ದೊಡ್ಡ ಆಗಿದ್ವಿ. ಕಬ್ಬು ದೊಡ್ಡ ಆದ್ಮೇಲೆ ಒಳಗಡೆ ಹೋಗಂಗಿಲ್ಲ ಯಾರೋ ಹೋಗಂಗಿಲ್ಲ. ಹಿಂಗೆ ಯಾರು ಹೊಲ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ಬೋದು. ಕಬ್ಬು ದೊಡ್ಡ ಆದ್ಮೇಲೆ ಒಳಗಡೆ ಹೋಗಂಗಿಲ್ಲ. ಅಲ್ಲೇ ಹೊರಗಿಂದ ಸ್ವಲ್ಪ ನೀರು ಬಿಡ್ತಾರೆ. ಸೊ ಅಪ್ಪು ಕೂಡ ನೀರು ಬಿಡೋದಕ್ಕೆ ಹೊಂಟಿದ್ದ. ಸೊ ನಾವು ಇಲ್ಲಿ ಕುಂತಿದ್ವಿ. ಫ್ಲವರ್ ನೋಡ್ತಿದ್ದೀರಾ, ಅಲ್ಲಿ ಜಾಸ್ತಿ ಗಿಡಗಳು ತುಂಬ ಚೆನ್ನಾಗಿದ್ದು. ಇದು ಯಾವ್ದು ಬೆಳೆ ಅಂದರೆ ತೊಗರಿ ಬೆಳೆ. ತೊಗರಿನ ತುಂಬ ಸಣ್ಣದಿದ್ದು. ಹಕ್ಕಿ ನೋಡ್ತಿದ್ರು ಚೆನ್ನಾಗಿ ಕ್ಯೂಟ್ ಇದ್ದು. ಇದು ಸೊಕ್ಸಿ ಪಲ್ಲೆ ಹೊಲ್ದಂದೆ. ಹೊಲದ ಕಡೆ ಆ ಕಡೆ ಮಂದಿ ಅಥವಾ ಅಂಗಡಿಗೆ ಅಥವಾ ಎಲ್ಲಿ ಹೋಗಂಗಿಲ್ಲ. ಏನು ಬೇಕಿದ್ರೆ ಅಲ್ಲೇ ಬೆಳೆದು ಅಲ್ಲೇ ಇದು ಮಾಡ್ತಾರೆ. ಸೊ ಈ ಫ್ಲವರ್ ತುಂಬ ಸ್ಮೆಲ್ ಸಖತ್ತಿದ್ದು ಇದ್ರದ್ದು. ಈ ನೋಡ್ರಿ ಈ ಥರ ಇರುತ್ತೆ ಉದ್ದು.